ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂಥ ಮಾಹಿತಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಈಗ 18ನೇ ಕಂತಿನ ಹಣ ಫಲಾನುಭವಿಗಳಿಗೆ ಇಲ್ಲಿ ಜಮಾ ಆಗಿರುವಂಥದ್ದು. 18ನೇ ಕಂತು ಜಮಾ ಆದ ತಕ್ಷಣ ಇಲ್ಲಿ ಎಲ್ಲ ಫಲಾನುಭವಿಗಳೆಂದರೆ 9,30,30,00,000 ಫಲಾನುಭವಿಗಳು 2,000 ರೂಪಾಯಿಯಂತೆ ಪಡ್ಕೊಂಡಿದ್ದಾರೆ. ಈಗ ಬರುವಂಥದ್ದು 19ನೇ ಕಂತು ಯಾವಾಗ ಬರುತ್ತೆ ಎಲ್ಲ ಡೀಟೇಲ್ಸ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದನ್ನು ಕೂಡ ಒಂದು ಹೊಸ ಮಾಹಿತಿ, ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಹೊಸ ವರ್ಷದಲ್ಲಿ ಫಲಾನುಭವಿಗಳು ಇನ್ನೂ ಹೆಚ್ಚಾಗಿದ್ದಾರೆ. ಮತ್ತು ಉಳಿದಂಥ ಫಲಾನುಭವಿಗಳು ಕೂಡ ಅಪ್ಲಿಕೇಶನ್ ಹಾಕಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಲಾಭ ಪಡಲಿಕ್ಕೆ ಅರ್ಜಿನ ಸಲ್ಲಿಸಿದ್ದಾರೆ ತುಂಬ ಜನರು. ಹೀಗಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈಗಾಗಲೇ 2018ರಲ್ಲಿ ಜಾರಿಯಾಗಿರುವಂಥದ್ದು. ಈ ಒಂದು ಫಲಾನುಭವಿಗಳಿಗೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಡೀಟೇಲ್ಸ್ ಆದಂಥ ಮಾಹಿತಿ ತಿಳಿಸ್ಕೊಡ್ತೀನಿ. ಈಗ 2025 ಹೊಸ ವರ್ಷ. ನಿಮ್ಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷಕ್ಕೆ 6,000 4 ತಿಂಗಳಿಗೊಮ್ಮೆ 2,000ದಂತೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಇದೇ ಜನವರಿಯಲ್ಲಿ ಬಿಡುಗಡೆ ಮಾಡುತ್ತೇವೆ ಅಂತ ಕೇಂದ್ರ ಸರ್ಕಾರದಿಂದ ಹೇಳಿದ್ದಾರೆ. ಹಾಗಾಗಿ 19ನೇ ಕಂತಿನ ಹಣ ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಬಂದು ಸೇರಲಿದೆ. ದಯವಿಟ್ಟು ನೀವು ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ 19ನೇ ಕಂತಿನ ಹಣಕ್ಕಾಗಿ, ಅವರು ಕೂಡ ಸ್ವಲ್ಪ ತಾಳ್ಮೆಯಿಂದ ನೋಡಿ. ಇನ್ನೂ ಒಂದು ವಾರದಲ್ಲೇ ಈ ಒಂದು ಅಪ್ಡೇಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ಕೂಡ ಇದು ಅಪ್ಡೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, 5 ಅಕ್ಟೋಬರ್ 2024ರಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಈ ಒಂದು ಮಾಹಿತಿ ಕೆಲವೇ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ. ಹಾಗೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಡೇಟ್ ಕೂಡ ಅಪ್ಡೇಟ್ ಮಾಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತೆ ಡೇಟ್ ಅಪ್ಡೇಟ್ ಆದ ನಂತರ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.